ನಮಸ್ತೆ ಕರ್ನಾಟಕ, ವೆಲ್ಕಮ್ ಟು ದ ನ್ಯೂ ವಿಡಿಯೋ. ಈ ವಿಡಿಯೋದಲ್ಲಿ ಕೆ ಅವರು ಒಂದು ಹೊಸ ಲಿಂಕ್ ರಿಲೀಸ್ ಮಾಡಿದ್ದಾರೆ. ಇವತ್ತು ನೋಡ್ಬೋದು ನೀವು ಸ್ಕ್ರೀನ್ ಮೇಲೆ 7/8 ಅಂದರೆ ಆಗಸ್ಟ್ 7ನೇ ತಾರೀಕು ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಫಾರ್ UG NEET 2024 ಅಂತಿದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಯಾರಾದರೂ ಹೊಸದಾಗಿ ಈಗ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋ ಹಾಗಿದ್ರೆ ಮಾಡ್ಕೋಬಹುದು. ಆಲ್ಮೋಸ್ಟ್ ಆಲ್ ಎಲ್ಲರೂ ಮಾಡ್ಕೊಂಡಿರ್ತೀರಾ. ಒಂದಷ್ಟು ಜನ ಲಾಂಗ್ ಟರ್ಮ್ ಹೋದವರು ನಮ್ಗೆ ಬೇಕಾಗಿಲ್ಲ, ಇದು UG CET ಅಂತಿದೆಯಲ್ಲ, ಈ ಸರಿ ಕಂಬೈಂಡ್ ಇತ್ತು, ಸೊ ಹೊಸದಾಗಿ ರಿಲೀಸ್ ಮಾಡ್ತಾರೆ ಲೇಟ್ ಆಗಿ ಅಂದ್ಬಿಟ್ಟು ವೆಯ್ಟ್ ಮಾಡ್ತಿದ್ರು. ಸೊ ಅಂಥವ್ರಿಗೋಸ್ಕರ ಸೊ ಮೆಡಿಕಲ್ಲು, ಡೆಂಟಲ್ಲು, ನರ್ಸಿಂಗು, ಆಯುಷು, ಫಾರ್ಮಸಿ, ಈ ಪ್ಯಾರಾಮೆಡಿಕಲ್ ಸೈನ್ಸಸ್ಸು ಎಲ್ಲರಿಗೂ ಒಟ್ಟಾಗಿ ಮಾಡ್ತಾರೆ. ಸೊ ಈಗ ರಿಜಿಸ್ಟರ್ ಮಾಡ್ಕೊಳ್ದೇ ಇರೋರು ಹೊಸದಾಗಿ ಮಾಡ್ಕೋಬಹುದು. ಏನೇನು ಬೇಕಾಗುತ್ತೆ ಅಪ್ಲಿಕೇಶನ್, ಏನೇನು ಬೇಕಾಗುತ್ತೆ ಡಾಕ್ಯುಮೆಂಟ್ಸ್ ಅಂದರೆ ಫಾಲೋಯಿಂಗ್ ಸರ್ಟಿಫಿಕೇಟ್ಸ್: SSLC marks card to enter register number and date of birth, 12th PU marks card, all the reservation certificates to enter RD number, caste ಆಗಿರ್ಬೋದು, ಕ್ಯಾಟಗರಿ, ಇನ್ಕಮ್, ನಾನ್ ಕ್ರಿಮಿ ಲೇಯರ್, ಹೈದ್ರಾಬಾದ್ ಕರ್ನಾಟಕ ನಿಮ್ಗೆ ಯಾವ್ದು ಅಪ್ಲಿಕಬಲ್ ಆಗುತ್ತೋ, ರೂರಲ್ಲು, ಕನ್ನಡ ಮೀಡಿಯಮ್ ಎಲ್ಲ ಸರ್ಟಿಫಿಕೇಟ್ಸ್ ಇದ್ರೆ ಅದು ಅಪ್ಲೋಡ್ ಮಾಡೋದಕ್ಕೆ ರೆಡಿ ಮಾಡಿಟ್ಕೊಂಡಿರ್ಬೇಕು. ಡೀಟೇಲ್ಸ್ ಆಫ್ ದ ಸ್ಟಡೀಸ್ ಇನ್ ಕರ್ನಾಟಕ: ಕ್ಯಾಂಡಿಡೇಟ್ ಲೇಟೆಸ್ಟ್ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ JPG ಫಾರ್ಮ್ಯಾಟ್, ಮ್ಯಾಕ್ಸಿಮಮ್ 50 kilobytes ಇರಬೇಕಷ್ಟೇ. ಕ್ಯಾಂಡಿಡೇಟ್ ಸಿಗ್ನೇಚರ್ ಇನ್ JPG ಫಾರ್ಮ್ಯಾಟ್, ಮ್ಯಾಕ್ಸಿಮಮ್ 50 kilobytes. ಕ್ಯಾಂಡಿಡೇಟ್ ಲೆಫ್ಟ್ ಹ್ಯಾಂಡ್ ಥಂಬ್ ಇಂಪ್ರೆಷನ್, ಲೆಫ್ಟ್ ಹ್ಯಾಂಡ್ ಥಂಬ್ JPG ಫಾರ್ಮ್ಯಾಟ್ ಅಲ್ಲಿ ಮ್ಯಾಕ್ಸಿಮಮ್ 50 kilobytes ಇರಬೇಕು. ನೆಕ್ಸ್ಟ್ ಪ್ರೊಸೀಡ್ ಟು ರಿಜಿಸ್ಟ್ರೇಷನ್ ಫಾರ್ ದ ನ್ಯೂ ಯೂಸರ್. ಈಗೆಲ್ಲರೂ ನ್ಯೂ ಯೂಸರೇ, ಹಾಗಾಗಿ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನ್ಯೂ ಯೂಸರ್ಗೆ ಹೋಗುತ್ತೆ. ಸೊ ಇನ್ನೊಂದು ವಿಂಡೋ ಓಪನ್ ಆಗುತ್ತೆ, ಅಲ್ಲಿಂದ ನೀವು ಕಂಟಿನ್ಯೂ ಆಗಬಹುದು. ಕ್ಲಿಕ್ ಹಿಯರ್ ಟು ಲಾಗಿನ್ ಅಂತ ಇಲ್ಲಿದೆ. ಸೊ ಲಾಗಿನ್ ಆಗಿ ರಿಜಿಸ್ಟರ್ ಮಾಡ್ಕೊಳ್ಳಿ. ನೀವು ಕರ್ನಾಟಕದವರ ಅಲ್ವಾ ಅಂತ ಕೇಳ್ತಾ ಇದೆ. ಕರ್ನಾಟಕದವರಾದರೆ ಕರ್ನಾಟಕದವರು ಅಂತ ಟೈಪ್ ಮಾಡಿ ಲಾಗಿನ್ ಆಗಬಹುದು. SSLC ನೋಂದಣಿ ಸಂಖ್ಯೆ ಇಲ್ಲಿ ರಿಜಿಸ್ಟರ್ ಮಾಡಿ. ಸೊ ನೆಕ್ಸ್ಟ್ ಹಾಗೆ ವೆರಿಫೈ ಮಾಡ್ತಾ ಹೋದರೆ ಅದೇ ಡೀಟೇಲ್ಸು ಆಟೋ ಫಿಲ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ನಿಮ್ಗೆ ಏನಾದರೂ ಗೊತ್ತಾಗಲಿಲ್ಲ ಅಂದರೆ ಈ ಫಿಲ್ ಮಾಡ್ತಿದ್ದಕ್ಕೆ ಮೊದಲು ಇಲ್ಲೊಂದು ಕೊಟ್ಟಿದ್ದಾರೆ ನೋಡಿ, ಕ್ಲಿಕ್ ಹಿಯರ್ ಟು ನೋ ಮೋರ್ ಡೀಟೇಲ್ಸ್ ಅಬೌಟ್ ದ ಫಿಲ್ಲಿಂಗ್ ಆಫ್ ಅಪ್ಲಿಕೇಶನ್. ಇದು ಫಿಲ್ ಮಾಡಬೇಕು ಅಂದರೆ ಏನು ತಿಳ್ಕೋಬೇಕು ಅಂತ ಇಲ್ಲಿದೆ. ಸೊ ಇದನ್ನು ನೋಡಿಕೊಂಡ್ರೆ ನಿಮಗೆ ನೀಟಾಗಿ ಗೊತ್ತಾಗುತ್ತೆ. ಇಲ್ಲೊಂದು ಫ್ಲೋ ಚಾರ್ಟ್ ಕೊಟ್ಟಿದ್ದಾರೆ. ಸೊ ಫ್ಲೋ ಚಾರ್ಟ್ ಆ್ಯಂಡ್ ಸ್ಟೇಜಸ್ ಫಾರ್ ಫಿಲ್ಲಿಂಗ್ ಆಫ್ ಅಪ್ಲಿಕೇಶನ್ ಫಾರ್ಮ್ ಆನ್ಲೈನ್ UG CET 2023 ಅನ್ನೋದು ರಿಲೀಸ್ ಅಪ್ಲೋಡ್ ಆಗಿದೆ. ಅದು 2024 ಆಗಬೇಕಿತ್ತು, ಈಗ 2024 ಲಾಸ್ಟ್ ಇಯರ್ದ ಡಾಕ್ಯುಮೆಂಟ್ ಇತ್ತು, ಅದನ್ನೇ ಅಪ್ಲೋಡ್ ಮಾಡಿಬಿಟ್ಟಿದ್ದಾರೆ ಬೈ ಮಿಸ್. ಬಟ್ ಫ್ಲೋ ಎಲ್ಲ ಸೇಮೇ ಇರುತ್ತೆ, ಸೊ ಅದರಲ್ಲೇನು ತೊಂದರೆ ಇಲ್ಲ. So that's about today's link. Thank you.